ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವಳು ಏನು ಮಾತಾಡ್ದೆ ತಿಂತಾ ಇದ್ದೀನ ಅಂದ್ಕೊಂಡ್ರ. ಗೊಜ್ಜವಲಕ್ಕಿ ತುಂಬ ಚೆನ್ನಾಗಿರುತ್ತೆ, ತುಂಬ ಅಂದರೆ ತುಂಬ, ನಂಗೆ ತುಂಬ ಇಷ್ಟ. ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ ಆ ಥರ ಇರುತ್ತೆ. ಟ್ರಿಪ್ಗೆಲ್ಲ ತೊಗೊಂಡೋಗ್ಬೋದು, ವಯಸ್ಸಾದವ್ರಿಗೆ ಕೊಡ್ಬೋದು, ಪುಟ್ಟ ಮಕ್ಕಳಿಗೆ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ಇವಾಗ ಫಟಾಫಟ್ ಅಂತ ವಿಡಿಯೋ ನೋಡೋಣ ಬನ್ನಿ. ನೋಡಿ, ಗಟ್ಟೆ ಅವಲಕ್ಕಿನ ಎಲ್ಲ ಏನಾದರೂ ಧೂಳು ಕಸ ಏನಾದರೂ ಇರುತ್ತೆ ಕಡ್ಡಿ ಅಂತ, ಭತ್ತದ ಹೊಟ್ಟೆ ಇರುತ್ತೆ, ಅದನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರಿಪ್ಗೆ ಹೋಗ್ಬೇಕಾದ್ರೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ನಾವು ಇವಾಗ ಟ್ರಿಪ್ಗೆ ಹೋಗ್ತಾ ಇರೋದಕ್ಕೆ ನಾವು ಮಾಡ್ಕೊಳ್ತಾ ಇರೋದು. ನಾನು 1 kg ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. 2 ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ. ನೀವು ಕೊಬ್ಬರಿ ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ. 1/4 kg ಕಡಲೆಕಾಯಿ ಬೀಜ ನೆಲಗಡಲೆ ತೊಗೊಂಡಿದ್ದೀನಿ. ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇಂಗು ತೊಗೊಂಡಿದ್ದೀನಿ. ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಸಾಸಿವೆ ತೊಗೊಂಡಿದ್ದೀನಿ. ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಹಸಿ ಕರಿಬೇವು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. 1-2 ಬ್ಯಾಡಿಗೆ ಮೆಣಸಿನ್ಕಾಯಿನ ತುಂಡು ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣ ಈ ಥರ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಟ್ಕೊಂಡಿದ್ದೀನಿ. ಸಾರಿನ ಪುಡಿ, ರಸಂ ಪುಡಿ ಅಂತ ಹೇಳ್ತಾರಲ್ಲ ಅದು, ಹುಳಿ ಪುಡಿ ಅಲ್ಲ, ಸಾರಿನ ಪುಡಿ ತೊಗೊಂಡಿದ್ದೀನಿ. ನೀವು ರಸಂ ಮಾಡ್ತೀರಲ್ಲ ಅದು ತೊಗೊಂಡಿದ್ದೀನಿ. ಈಗ ನೋಡಿ, ಇದನ್ನು ಇವಾಗ ತರ್ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿನ ಸ್ಟವ್ ಅಂಟಿಸ್ಕೊಳ್ತೀನಿ ನಾನು. ನೀವು ಯಾವ ಎಣ್ಣೆ ಆದರೂ ಬಳಸಿ, ನಾನು ಕೊಬ್ಬರಿ ಎಣ್ಣೆ ಬಳಸೋದು. ಖಾಲಿ ಆಗಿತ್ತು, ತರಿಸ್ದೆ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಲಿ. ಇಷ್ಟು ಹಾಕಿದ್ದೀನಿ ಎಣ್ಣೆ. ಯಾಕಂದ್ರೆ ನಾವು 1 kg ಮಾಡ್ತಿರೋದಲ್ವ, ಹಾಗಾಗಿ ಎಣ್ಣೆ ಹಿಡಿಯುತ್ತೆ. ಎಣ್ಣೆ ಬಿಸಿ ಆಗ್ತಾ ಇರಬೇಕಾದ್ರೆ ಕಡಲೆಕಾಯಿ ಬೀಜ ಹಾಕ್ಕೊಳ್ತೀನಿ. ಕಡಲೆಕಾಯಿ ಬೀಜ ಆಗ್ತಾಯಿದೆ. ಇವಾಗ ನಾನು ಕಡಲೆಬೇಳೆ ಉದ್ದಿನಬೇಳೆ ತೊಗೊಳ್ತೀನಿ. ಇದೆಲ್ಲ ಸ್ವಲ್ಪ ಜಾಸ್ತಿ ಇದ್ದರೆ ನಿಮಗೆ ತಿನ್ನಬೇಕಾದ್ರೆ ಕುಟುಂಬ ಅಂತ ಇಷ್ಟ ಹಾಕ್ಕೊಂಡಿದ್ದೀನಿ. 1 kg ಅಲ್ವಾ, ಹಾಗಾಗಿ ನೀವು ಸ್ವಲ್ಪ ಮಾಡೋದಾದರೆ ನೋಡಿಕೊಂಡು ಹಾಕ್ಕೊಳ್ಳಿ ಅಳತೆ. ಈ ಹಂತದಲ್ಲಿ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ. ಸ್ವಲ್ಪ ಎಲ್ಲ ಕೆಂಪಾಗಲಿ. ನೀವು ಟ್ರಿಪ್ಗೆ ಹೋಗ್ಬೇಕಾದ್ರೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ, ಬೇಗ ಆಗುತ್ತೆ. ನಾವು ಇವಾಗ ಎಲ್ಲಾದರೂ ಹೊರಗಡೆ ಹೋದಾಗ ನಮಗಲ್ಲಿ ತಿಂಡಿ ಅಡ್ಜಸ್ಟ್ ಆಗಲಿಲ್ಲ, ಇಲ್ಲ ಹೋಟೆಲ್ ಸಿಗಲಿಲ್ಲ, ವಯಸ್ಸಾದವ್ರು ಇರ್ತಾರೆ, ಮಕ್ಕಳು ಇರ್ತಾರೆ, ಬೇಗ ಫಟಾಫಟ್ ಅಂತ ಮಾಡ್ಬೋದು. ಮಾಡೋದು ಈಸಿ. ನಾವು ಟ್ರಿಪ್ಗೆ ಹೋದಾಗ ಅಲ್ಲಿ ಮಾಡ್ಕೊಳ್ಳೋದು ಈಸಿ. ನೋಡಿ, ಈಗ ನಾನು ಕರಿಬೇವು, ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲೂ ಸಹ ಮಾಡಿಡ್ಬೋದು. ಬೆಳಗ್ಗೆ ಅರ್ಜೆಂಟಿಗೆ ತಿಂಡಿಗಾಗತ್ತೆ, ಇಲ್ವಾ ಮಧ್ಯಾಹ್ನ ಸಾಯಂಕಾಲ ಕಾಫಿ ತಿಂಡಿಗೆ ಒಂಚೂರು ಏನಾದರೂ ಬಾಯಿ ಅಲ್ಲಾಡಿಸ್ಬೇಕು ಅಂತ ಅಂದಾಗ ನೀವು ಇದನ್ನು ಮಾಡಿಕೊಡ್ಬೋದು. ತುಂಬ ಈಸಿ. ಮತ್ತು ಇದು ಅವಲಕ್ಕಿ ತುಂಬ ಒಳ್ಳೆಯದು, ಕ್ಯಾಲ್ಶಿಯಮ್ಮು ನಮಗೆ. ಈಗ ಸ್ವಲ್ಪ ನಾನು ಹಿಂಗೆ ಹಾಕ್ಕೊಳ್ತೀನಿ. ಹಿಂಗೆ ಹಾಕ್ಕೊಂಡೆ. ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಬಿಸಿಗೆ ಎಲ್ಲ ಇದು ಫ್ರೈ ಆಗುತ್ತೆ. ಎಳ್ಳು ಹುರಿದಿರೋದಲ್ಲ, ಹಸಿದು, ಅದು ಎಣ್ಣೆಲಿ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಇವಾಗ ನಾವು ಸ್ಟವ್ ಆಫ್ ಮಾಡ್ಕೊಳ್ತೀನಿ. ನೋಡಿ, ಎಲ್ಲ ಈ ಥರ ಆಗಿದೆ. ಈಗೇನು ಬಾಕಿ ಉಳಿದಿದೆ,
ಖಾರ, ಉಪ್ಪು, ಬೆಲ್ಲ, ಹುಳಿ, ಅವಲಕ್ಕಿ, ಕೊಬ್ಬರಿ ಇಷ್ಟು ಬಾಕಿ ಉಳಿದಿದೆ. ಇವಾಗ ಅವಲಕ್ಕಿನ ತರ್ತರಿ ಹೇಗೆ ಪುಡಿ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ. ಹೆಂಗಂದ್ರೆ ಹಂಗೆ ಪುಡಿ ಮಾಡ್ಕೊಳ್ಳೋದಲ್ಲ. ಜಾರು ಬೆಳಗ್ಗೆ ಶುಂಠಿ ಇಡಬೇಕಾದ್ರೆ ಮೀಡಿಯಮ್ ಜಾರು ಬ್ಲೇಡ್ ಕಟ್ಟಾಗೋಗಿದೆ. ಇವಾಗ ಅದೊಂದು ಮಾಡಿಸ್ಬೇಕು. ಇದು ದೊಡ್ಡ ಜಾರೇ ಹಾಕ್ತಾಯಿದ್ದೀನಿ. ಫಸ್ಟು ಹುಣಸೆಹಣ್ಣು ಹಾಕ್ಕೊಳ್ತೀನಿ, ಬೆಲ್ಲ ಹಾಕ್ಕೊಳ್ತೀನಿ. ನಿಮಗೆ ಎಷ್ಟು ಸಿಹಿ ಎಷ್ಟು ಹುಳಿ ಬೇಕು ನೋಡಿ, ಎಲ್ಲ ಸ್ವಲ್ಪ ಮುಂದೆ ಇರಬೇಕಿದು. ಉಪ್ಪು, ಹುಳಿ, ಖಾರ ಎಲ್ಲ ಮುಂದೆ ಇರಬೇಕು. ಇವಾಗ ಸ್ವಲ್ಪ ಸ್ವಲ್ಪ ಅವಲಕ್ಕಿ ಹಾಕ್ಕೊಳ್ತೀನಿ, ಯಾಕಂದ್ರೆ ಇದು ದೊಡ್ಡ ಜಾರು. ತುಂಬ ನೈಸ್ ಹಾಕ್ಬಾರ್ದು, ಪುಡಿ 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 ಆಗಬೇಕು. ಈ ಬನ್ಸಿರವೆ ಇರುತ್ತಲ್ಲ ಆ ಥರ ಆಗಬೇಕು. ಸ್ವಲ್ಪ ಹಾಕ್ಕೊಳ್ತೀನಿ ನೋಡಿ, ಫುಲ್ಲು ಹಾಕ್ಕೊಳ್ಬಾರ್ದು. ನೋಡಿ ಇಷ್ಟು ಹುಣಸೆಹಣ್ಣು, ಬೆಲ್ಲ ಎಲ್ಲ ಮಿಕ್ಸ್ ಆಯಿತು ನೋಡಿ. ಇದನ್ನು ನಾನು ಇದಕ್ಕೆ ಹಾಕ್ಕೊಳ್ತೀನಿ. ಏನು ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇರಿ. ಎಲ್ಲ ಇದೇ ಥರ ಇವಾಗ ತೋರಿಸಿದ್ನಲ್ಲ ಆ ಥರನೇ ಪುಡಿ ಮಾಡ್ಕೊಂಬಿಡ್ತೀನಿ. ಅವಲಕ್ಕಿ ಫುಲ್ ಪುಡಿ ಆಯಿತು. ಈಗ ಕೊಬ್ಬರಿ ನೀವು ಈ ಥರನೇ ಹಾಕ್ಕೊಳ್ಬೋದು. ತುಂಬ ಅದು ನೆನೆದ ಮೇಲೆ ಏನಾಗುತ್ತೆ, ಕೊಬ್ಬರಿ ಇನ್ನೊಂದು ಸ್ವಲ್ಪ ದಪ್ಪ ಆಗುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಒಂದೇ ಒಂದು ಸುತ್ತು ಗಿರ್ರ ಅನ್ನಿಸ್ತೀನಿ. ಏನು ಅನ್ನಿಸ್ತೀನಿ, ಗಿರ್ರ ಅಂತ. ನೋಡಿ 1 kg ಅವಲಕ್ಕಿ ಎಷ್ಟು ಬೇಗ ಮಾಡ್ಕೊಳ್ಬೋದಲ್ವ. ಇದನ್ನು ನೋಡಿ ಯಾವ ಥರ ಹಾಕ್ಕೊಳ್ತೀನಿ. ಸಾಕಷ್ಟೆ ನೋಡಿ, ಅವಲಕ್ಕಿ, ಬೆಲ್ಲ ಎಲ್ಲ ಆಗಿದೆ. ಈಗ ಈ ಸಾರಿನ ಪುಡಿ, ರಸಂ ಪುಡಿ ಏನಿತ್ತು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾರಿನ ಪುಡಿದ ವಿಡಿಯೋ ಬೇಕು ಅಂದರೆ ಹೇಳಿ, ನಾನು ನೆಕ್ಸ್ಟು ಮಾಡ್ತೀನಿ. ಈಗ ಪುಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ಉಪ್ಪು, ಹುಳಿ, ಖಾರ ಎಲ್ಲ ಮುಂದೆ ಇರಬೇಕಿದು, ಆವಾಗಲೇ ಚೆನ್ನಾಗಿರೋದು. ಸಪ್ಪೆ ಸಪ್ಪೆ ಇದ್ದರೆ ತಿನ್ನೋಕ್ಕಾಗಲ್ಲ. ತುಂಬ ಜಾಸ್ತಿ ಇರಬೇಕು. ತುಂಬ ಅಂದರೆ ತುಂಬ ಅಲ್ಲ, ಇಷ್ಟು ಹಾಕ್ಕೊಳ್ತೀನಿ. ಈಗ ಕೊಬ್ಬರಿ ದೊಡ್ಡ ಜಾರಲ್ವಾ, ಸ್ವಲ್ಪ ನೈಸ್ ಆಯಿತು ನೋಡಿ. ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಎಷ್ಟು ನೀವು ಮಿಕ್ಸ್ ಮಾಡ್ತೀರಾ ಅಷ್ಟು ರೆಡಿ ಚೆನ್ನಾಗಿ ಬರುತ್ತೆ. ಎಲ್ಲ ನೀವು ಕೈಯಲ್ಲಾದರೂ, ಇದು ಬಿಸಿ ಇದೆ, ಕೈಯಲ್ಲೇ ಚೆನ್ನಾಗಿ ಕಲಿಸ್ಬೇಕು ನೋಡಿ. ಇದು ಸ್ವಲ್ಪ ಬಿಸಿ ಇದೆ, ತಣ್ಣಗಾಗಲಿ. ಇದು ಕೈ ಹಾಕಿ ಚೆನ್ನಾಗಿ ನಾವು ಹೇಗೆ ಈ ಥರ ಮಿಕ್ಸ್ ಮಾಡಬೇಕು ನೋಡಿ. 1 kg ಗೊಜ್ಜು ಅವಲಕ್ಕಿ ಎಷ್ಟು ಬೇಗ ಫಟ್ ಅಂತ ಮಾಡ್ಬೋದು. ಇದನ್ನು ಟ್ರಿಪ್ಗೆ ಹೋದಾಗ ಹೇಗೆ ತಿನ್ನೋದು ಅಂತ ನಾನು ಮಾಡಿ ತೋರಿಸ್ತೀನಿ. ಇದು ಸ್ವಲ್ಪ ತಣ್ಣಗಾಗಲಿ, ಮತ್ತು ಮಿಕ್ಸ್ ಮಾಡ್ತೀನಿ ನೋಡಿ. ಇಷ್ಟಾಗಿದೆ. ನಾನಿಷ್ಟು ತೊಗೊಂಡಿದ್ದು ಅವಲಕ್ಕಿ ಇಷ್ಟಾಗಿದೆ. 1 kg ಅವಲಕ್ಕಿ. ಮತ್ತು ಬೇರೆ ಎಲ್ಲ ಎಷ್ಟೆಷ್ಟು ಹಾಕಿದೆ ಅಂತ ನೋಡಿದ್ದೀರಾ. ಒಂದ್ಸರಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿತ್ತು. ಇಷ್ಟು ದಿನ ಮಿಸ್ ಮಾಡ್ಕೊಂಡ್ವಲ್ಲ ನಾವು ಅಂತ. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು. ಇದನ್ನು ನೀವು ಟ್ರಿಪ್ಪಿಗೆ ತೊಗೊಂಡೋಗ್ತೀರಾ ನೋಡಿ. ಒಬ್ಬರಿಗೆ ನೋಡಿ, ಇದು ಇಷ್ಟುದ್ದ ಲೋಟ, 1 ಬೆರಳಷ್ಟುದ್ದ ಇದೆ. ಈ ಲೋಟದಲ್ಲಿ ನಾನು ಅರ್ಧ ಹಾಕ್ಕೊಳ್ತೀನಿ ನಾನು ನೋಡಿ.
ಇಷ್ಟು ಹಾಕ್ಕೊಂಡಿದ್ದೀನಿ, ಅರ್ಧ ಲೋಟ ತೊಗೊಂಡಿದ್ದೀನಿ. ಟ್ರಿಪ್ಪಿಗೆ ನೀವು ಒಂದು ಡಬ್ಬಿನೋ ಇಲ್ಲ ಒಂದು ಕವರಲ್ಲೋ ತೊಗೊಂಡೋದ್ರೆ ಒಂದು ಬೌಲ್ ತೊಗೊಂಡ್ಬಿಡಿ, ಒಬ್ರಿಗೊಂದು ಬೌಲ್ ಅಂತ ಹೇಳಿ. ನಾವೇನು ಮಾಡ್ತೀವಿ, ಯೂಸ್ ಆ್ಯಂಡ್ ಥ್ರೋ ಡಬ್ಬಿಗಳು ಇರುತ್ತಲ್ಲ ಹೋಟ್ಲದ್ದು, ಅದನ್ನು ಇಟ್ಕೊಂಡ್ಬಿಡ್ತೀವಿ. ನೋಡಿ ಇವಾಗ ಇದರಲ್ಲಿ ನಾವು ಇಷ್ಟು ಅವಲಕ್ಕಿ ತೊಗೊಂಡಿರೋದು, ಇಷ್ಟು ನೀರು ಹಾಕ್ಕೊಳ್ಬಾರ್ದು. ಇದೆರಡು ಒಂದೇ ಅಳತೆದ್ದು ಲೋಟ. ನೋಡಿ 1/4 ಲೋಟ ನೀರು ಹಾಕ್ಕೊಳ್ತೀನಿ, ಇಷ್ಟೇ 1/4 ಲೋಟ ನೀರು ಹಾಕ್ಕೊಂಡು ನೋಡಿ ಹಾಕಿ ಸುಮ್ಮನೆ ಈ ಥರ ಕಲಸಿ. ನೋಡಿ ಈ ಹದ ಇರಬೇಕು, ನೀವು ಕಲಿಸೋದು ಈ ಹದ ಇರಬೇಕು. ಕಲಿಸ್ಬಿಟ್ಟು ಒಂದೇ ನಿಮಿಷ ಹಾಗೆ ತಿನ್ಬೋದು, ಒಂದೇ ನಿಮಿಷ ನೆನೆಯಕ್ಕೆ ಬಿಟ್ಬಿಡೋಣ ನಾವು. ಏನೂ ಇಲ್ಲ, ಹಾಗೆ ಇರುತ್ತೆ. ನಾನು ಹಾಗೆ ನಿಮ್ಮ ಹತ್ರ ಮಾತಾಡ್ತಾ ಇರ್ತೀನಿ. 1 ನಿಮಿಷ ನೆನೆದ್ರೆ ಯಾವ ಥರ ಬರುತ್ತೆ ಅಂತ ನೋಡಿ. ಇದನ್ನು ನೀವು ತೊಗೊಂಡೋಗಿ ಒಂದು ಈ ಥರ ಬೌಲೋ ಇಲ್ದಿರೋ ಒಂದು ಸ್ಟೀಲ್ ಬೌಲೋ ಏನಾದರೂ ತೊಗೊಂಡು ಅದಕ್ಕೆ ಹಾಕಿ ಈ ಥರ ನೀರು ಮಿಕ್ಸ್ ಮಾಡಿ 1 ಸ್ಪೂನು ಹಾಕಿ ಕೊಟ್ಬಿಟ್ರೆ ಒಬ್ಬರಿಗೆ ಈ ಬೌಲಲ್ಲಿ ಸಾಕಲ್ವಾ ತಿಂಡಿ ಬೆಳಗ್ಗೆ ಹೊತ್ತು. ಇದು ನಾನು ಸುಮ್ಮನೆ ಇವಾಗ ಮಾಡಿ ತೋರಿಸೋದಕ್ಕೆ, ಮತ್ತು ಉಪ್ಪು ಖಾರ ಹುಳಿ ಎಲ್ಲ ಸರಿ ಇದೆಯಾ ಅಂತ ನೋಡ್ಕೊಳ್ಳೋದಕ್ಕೆ. ಅಕಸ್ಮಾತ್ ಏನಾದ್ರು ಕಡಿಮೆ ಇತ್ತಂದರೆ ಇವಾಗ ಸೇರಿಸ್ಬೋದು, ನಾವು ಉಪ್ಪು ಹುಳಿ ಖಾರ ಸಿಹಿ ಸೇರಿಸ್ಬೋದು. ನೋಡಿ 1 ನಿಮಿಷದಲ್ಲೇ ಇದು ನೆಂದು ನಮಗೆ ಈ ಥರ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಒಂಥರ ಈ ದೇವಸ್ಥಾನದ್ದು ಪುಳಿಯೋಗರೆ ಎಲ್ಲ ಪ್ರಸಾದ ತಿಂದಂಗೆ ಆಗುತ್ತೆ. ನೋಡಿ ಈ ಥರ ಆಗುತ್ತೆ. ಇನ್ನು 1 ನಿಮಿಷನೂ ಆಗಿಲ್ಲ. ಇದು ಇವತ್ತು ನನ್ನ ಪ್ರಾಡಕ್ಟು ತುಂಬ ಅಂದರೆ ತುಂಬ ಆರ್ಡ್ರ್ ಬಂದಿತ್ತು. ನೋಡಿ 76 kg, 36 kg, 38 ಅಂದರೆ 75 ಎಷ್ಟು 70-75 kg ವೆಯ್ಟ್ ಲಾಸ್ ಪೌಡರ್ ರೆಡಿ ಮಾಡಿರೋದು. ಇದು ಗ್ರೀನ್ ಟೀ ಇದು 100 ಗ್ರಾಮು, ಇದು 200 ಗ್ರಾಮು. ಇದು 250 ಅಂತ ಹೀಗೆ ಬರೆದಿರ್ತೀನಿ. 200, 250, 100 ಗ್ರಾಮು ಇದು ಮಾಡಿದ್ದೀನಿ. ಮತ್ತು ಇದು ಬಾರ್ಲಿ ಗಂಜಿ ಪೌಡರು ಮಾಡ್ಕೊಂಡಿದ್ದೀನಿ ಇವತ್ತು. ಇದು ರಾಗಿ ಅಂಬ್ಲಿ ಪೌಡರು. ಇದು ದಿನ ನಂದಿಷ್ಟು ಕೆಲಸ ಇದ್ದೇ ಇರುತ್ತೆ. ಇಷ್ಟು ನನಗೆ ಇದು ಸ್ವಲ್ಪ ಜಾಸ್ತಿ ಆರ್ಡ್ರಿತ್ತು, ಇಲ್ಲ ಅಂದರೆ ಇದು ಇಷ್ಟಿಷ್ಟೇ ನಾನು ಆರ್ಡ್ರ್ ಬಂದಮೇಲೆ ಮಾಡೋದು. ಹಾಗಾಗಿ ಇದು ಸ್ವಲ್ಪ ಜಾಸ್ತಿ ಆರ್ಡ್ರಿತ್ತು ಇವತ್ತು. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಆರ್ಡ್ರ್ ಕೊಡಿ. ಇವಾಗ ಅವ್ರ ಗೊಜ್ಜವಲಕ್ಕಿ ಏನಾಯಿತು ನೋಡೋಣ ಬನ್ನಿ. ನೋಡಿ ಈ ಥರ ಸ್ಟ್ಯಾಂಡ್ ಇಟ್ಟಿರ್ತೀನಿ. ಎಷ್ಟು ಉದ್ರಾಗಾಯ್ತು ನೋಡಿ. ತುಂಬ ಅಂದರೆ ತುಂಬ ಯಮ್ಮಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ನಿಜ. ಒಂದ್ಸರಿ ನಾನು ಹೇಳಿದ ಅಳತೆಲಿ ಮಾಡಿ ನೋಡಿ, ನೀವೇ ಅಂತೀರಾ ಇಷ್ಟು ದಿನ ಮಿಸ್ ಮಾಡ್ಕೊಂಬಿಟ್ವಲ್ಲ ಅಂತ ಹೇಳ್ತೀರಾ. ತುಂಬ ಚೆನ್ನಾಗಿರುತ್ತೆ. ನಾನು ನಿಧಾನವಾಗಿ ತಿಂತೀನಿ. ಇಷ್ಟೊತ್ತು ವಿಡಿಯೋ ನೋಡಿದೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.